ನಮಸ್ಕಾರ. ಒಂದು ಶಕ್ತಿವಂತ ಚಿಟ್ಟೆಯ ಕಥೆಯನ್ನು ಇಂದು ನಾನು ಹೇಳುತ್ತೇನೆ. ಒಂದು ದಿನ ಹಸಿರು ಕಾಡಿನ ಮಧ್ಯ ಒಂದು ಚಿಕ್ಕ ಚಿಟ್ಟೆ ಹುಟ್ಟಿತು. ಅದರ ಹೆಸರು ಚಿಂಕು. ಆದರೆ ಚಿಂಕುಗೆ ಹಾರಲು ಸಾಧ್ಯವಾಗುತ್ತಿರಲಿಲ್ಲ. ಇತರ ಚಿಟ್ಟೆಗಳು ಹಾರುತ್ತಿದ್ದಾಗ ಚಿಂಕು ನೆಲದಲ್ಲೇ ಇತ್ತು. ಎಲ್ಲರೂ ಚಿಂಕುವನ್ನು ತೀರಾ ಅಸಹ್ಯ ಪಡುತ್ತಿದ್ದರು. ಆದರೆ ಚಿಂಕುಗೆ ಇಚ್ಛಾಶಕ್ತಿ ಜಾಸ್ತಿ, ಅಂದರೆ ಆತ್ಮವಿಶ್ವಾಸ ಜಾಸ್ತಿ. ಒಂದು ದಿನ ಚಿಂಕು ಒಂದು ಮಂತ್ರದ ಮರ ಕಂಡು ಹಿಡಿದ. ಅದು ಮಾತನಾಡುತ್ತಿತ್ತು. ಮರವು ಹೇಳಿತು, ನಿನ್ನೊಳಗಿರುವ ಶಕ್ತಿಯನ್ನು ನಂಬು ಚಿಂಕು ಅಂತ. ಚಿಂಕು ದಿನಂಪ್ರತಿ ಉಪಯೋಗಿಸಿ ಹಾರಲು ಪ್ರಯತ್ನಿಸಲು ಆರಂಭಿಸಿದ. 3 ದಿನಗಳ ನಂತರ ಚಿಂಕು ಕೊನೆಗೆ ಚಿಂಕುವಿನ ಇತರ ಚಿಟ್ಟೆಗಳು ಚಿಂಕುವನ್ನು ಆಶ್ಚರ್ಯದಿಂದ ನೋಡುತ್ತಾ ತಾನು ಕಲಿತ ಪಾಠವನ್ನು ಶಕ್ತಿಶಾಲಿಗಳಿಗೂ ಹೇಳಿದ. ನಮ್ಮೊಳಗಿನ ಶಕ್ತಿಯನ್ನು ನಾವು ಚಿಟ್ಟೆಗಳು ಏನಾದರೂ ಸಾಧಿಸಬಹುದು. ನೋಡಿ ಮಕ್ಕಳೇ, ಯಾರೇ ಆಗಲಿ ತಮ್ಮಲ್ಲಿರೋ ಶಕ್ತಿಯನ್ನು ನಂಬಬೇಕು. ಇನ್ನೊಬ್ಬರನ್ನು ಯಾವತ್ತೂ ಡಿಪೆಂಡ್ ಆಗಬಾರದು. ಯಾವಾಗಲೂ ಧೈರ್ಯವಾಗಿ ಶಕ್ತಿಯಿಂದ ಇರಬೇಕು. ಹೀಗೆ